ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ಇದು ಮಂಗಳವಾರದ ವಿಡಿಯೋ. ಸೋಮವಾರ ಸೊಪ್ಪು ಬೇಳೆ ಹಾಕಿ ಸಂಜೆ ಬಸ್ಸಾರು ಮಾಡಿದ್ದೆ. ಸಾಂಬಾರು ಮತ್ತು ಸೊಪ್ಪು ಕಾಳು ಎಲ್ಲ ಇತ್ತು. ಹಾಗಾಗಿ ಬೆಳಗ್ಗೆ ತಿಂಡಿಗೆ ಏನು ಮಾಡೋದಕ್ಕೆ ಹೋಗಲಿಲ್ಲ. ಅನ್ನಕ್ಕಿಟ್ಟು ಸಾಂಬಾರೆಲ್ಲ ಬಿಸಿ ಮಾಡಿ ಹಾಗೆ ಹಾಲು ಕಾಯಿಸ್ತಾ ಇದ್ದೀನಿ, ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು. ರಾತ್ರಿ ಮಾಡಿದ್ದೆ ಸ್ವಲ್ಪ ಅನ್ನ ಎಲ್ಲ ಮಿಕ್ಕಿತ್ತು, ಅದನ್ನು ಇವಾಗ ಊಟ ಮಾಡ್ಕೊಳ್ಳೋಣ, ಮಕ್ಳ ಬಾಕ್ಸಿಗೆ ಅನ್ನ ಸಾಂಬಾರು ಕಟ್ಟಿ ಕಳ್ಸೋಣ ಅಂತ ಹೇಳ್ಬಿಟ್ಟು ಸಾಂಬಾರೆಲ್ಲ ಬಿಸಿ ಮಾಡ್ಕೊತಾ ಇದ್ದೆ ಬೆಳಗ್ಗೆನೇ ಎದ್ದು. ಹಾಗೆ ಈಗ 4 ದಿವಸದಿಂದ ಮನೆಯೆಲ್ಲ ಕ್ಲೀನ್ ಮಾಡಿದ್ನೆಲ್ಲ, ಬಟ್ಟೆಗಳೆಲ್ಲ ಇತ್ತು. ಅಂದರೆ ನಾವು ಯೂಸ್ ಮಾಡೋ ಡೈಲಿ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ. ಇದು ಒರೆಸೋ ಬಟ್ಟೆಗಳು, ಹಾಗೆ ಮ್ಯಾಟು, ಅಡುಗೆ ಮನೆಯಲ್ಲಿ ಹಾಕ್ಕೊಳ್ಳೋ ಮ್ಯಾಟು, ಹಾಗೆ ಅಡುಗೆ ಮನೆಯಲ್ಲಿ ಒರೆಸೋ ಬಟ್ಟೆ, ಹಾಗೆ ಎಲ್ಲ ಬಟ್ಟೆಗಳು ಅಂದರೆ ಪಾತ್ರೆಗಳೆಲ್ಲ ತೊಳೆದಿದ್ದೆಲ್ಲ ಒರೆಸಿದ್ವಲ್ಲ, ಎಲ್ಲ ತುಂಬ ವೇಸ್ಟ್ ಬಟ್ಟೆಗಳಿರ್ತಾವಲ್ಲ ಅದೆಲ್ಲ ಇತ್ತು. ಅದನ್ನೆಲ್ಲ ಒಗೆದೆ ವಾಷಿಂಗ್ ಮೆಷಿನ್ಗೆ ಹಾಕಕ್ಕೆ ಹೋಗಲಿಲ್ಲ. ಅವೆಲ್ಲ ಏನಿದ್ರು ಹ್ಯಾಂಡ್ ವಾಶ್ ಮಾಡಿದ್ರೇ ಒಂಥರ ಮನಸ್ಸಿಗೆ ಸಮಾಧಾನ, ಮತ್ತು ಗಲೀಜು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬಂದೆ ಇಲ್ಲಿ ಒಣಗಾಕೋಣ ಅಂತ ಹೇಳ್ಬಿಟ್ಟು ಟೆರೆಸ್ ಮೇಲೆ. ಹಾಗೆ ಇಲ್ಲಿ ಮುಂಚೆ ಬರೀ ಒಂದು ರೂಮ್ ಇತ್ತು, ಇವಾಗ ಒಂದು ಸಿಂಗಲ್ ಫ್ಯಾಮಿಲಿ ಇರೋಂಗೆ ಸಿಂಗಲ್ ಬೆಡ್ರೂಮು, ಹಾಲು, ಕಿಚನ್ನು ಮಾಡಿದ್ದಾರೆ. ಅವ್ರು ಯಾರೂ ಆಚೆ ಇರಲಿಲ್ಲ, ಎಲ್ಲ ಅವ್ರು ಒಳಗಡೆ ಇದ್ದರು. ಹಾಗಾಗಿ ಬಾಕ್ಲಾಕಿತ್ತು ಮೇಲ್ಗಡೆ ಮನೆ ಫ್ಯಾಮಿಲಿಯವರು. ನಾವು ನೆನ್ನೆ ಬೆಡ್ಶೀಟ್ ಎಲ್ಲ ಹಾಕಿದ್ನಲ್ಲ, ಅದನ್ನು ಒಣಗಾಕಿದ್ನಲ್ಲ, ಫಸ್ಟು ಅದನ್ನು ಎತ್ಕೊಂಡು ಇಲ್ಲಿ ಬಟ್ಟೆಗಳನ್ನ ಒಣಗಾಕ್ತಾ ಇದ್ದೀನಿ. ಮತ್ತು ಆಷಾಢ ಮಾಸ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ಯಾವ ರೀತಿ ಗಾಳಿ ಬೀಸ್ತಾ ಇದೆ ಅಂತ ಹೇಳ್ಬಿಟ್ಟು. ಒಂದೇ ಒಂದು ನಿಮಿಷ ಹಿಂಗೆ ಬಟ್ಟೆ ಹಾಕ್ಬಿಟ್ಟು ಕ್ಲಿಪ್ ಹಾಕೋಷ್ಟೆಲ್ಲ ಆಲ್ರೆಡಿ ಬಿದ್ದೋಗ್ಬಿಟ್ಟಿರುತ್ತೆ, ಅಷ್ಟು ಗಾಳಿ ಬೀಸ್ತಾ ಇತ್ತು. ಸೊ ನಾನು ಎಲ್ಲ ಬೇಗ ಬಟ್ಟೆಗಳನ್ನೆಲ್ಲವ ಒಣಗಾಕ್ಬಿಟ್ಟು ಮತ್ತು ಕ್ಲಿಪ್ ಹಾಕ್ಬಿಟ್ಟು, ಹಾಗೆ ಬೆಡ್ಶೀಟ್ ಎಲ್ಲ ಇತ್ತಲ್ಲ, ಸೊ ಅದನ್ನು ಸಿಂಪಲ್ಲಾಗಿ ಹಂಗೆ ಮಡ್ಚ್ಕೊಂಡು ತೊಗೊಂಬಂದೆ. ಇಲ್ಲಿ ತಂದು ಕೆಳಗಡೆ ಮಡ್ಚೋದ್ಕಿಂತ ಅಲ್ಲೇ ಸ್ವಲ್ಪ ಮಡ್ಚ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಒಂದೊಂದು ಟೈಮಲ್ಲಿ ಹಂಗೆ ಮಾಡ್ತೀವಿ. ಟೈಮ್ ಇತ್ತು ಅಂತಂದರೆ ಅಲ್ಲೇ ಬಟ್ಟೆಗಳನ್ನೆಲ್ಲ ಮಡ್ಚ್ಕೊಂಡು ಎತ್ಕೊಂಬಂದ್ಬಿಡ್ತೀವಿ. ಇಲ್ಲಿ ಮನೆ ಒಳಗಡೆ ತಂದು ಚೇರ್ ಮೇಲೆ ಹಾಕ್ತೀವಿ, 2-3 ದಿವಸ ಹಂಗೆ ಇರುತ್ತೆ. ಸೊ ಅದಕ್ಕಿಂತ ಅಲ್ಲೇ ಮಡ್ಚ್ಕೊಂಬಂದ್ಬಿಟ್ರೆ ತಂದು ಸೀದಾ ಕಬೋರ್ಡಲ್ಲಿ ಇಟ್ಕೊಬಿಡ್ಬೋದು ಅಂತ. ಎಷ್ಟೊಂದು ಜನದ ಮನೇಲಿ ಹಂಗಾಗುತ್ತೆ, ಮೇಲ್ಗಡೆಯಿಂದ ಬಟ್ಟೆ ಎತ್ಕೊಂಬಂದ್ಬಿಟ್ಟು ಯಾವುದ್ರ ಮೇಲಾರು ಹಾಕ್ತಾರೆ, ಅದು ಸ್ವಲ್ಪ ಹೊತ್ತು ಅಲ್ಲೇ ಇರುತ್ತೆ, ಇಲ್ಲ 1 ದಿನ ಇರುತ್ತೆ, 2 ದಿನ ಇರುತ್ತೆ. ಆ ಥರ ಹಂಗೆ ಬಟ್ಟೆ ಉಳ್ಕೊಳ್ಳುತ್ತೆ, ಜೊತೆಗೆ ಸುಕ್ಕ ಆಗಿಬಿಡುತ್ತೆ ಬಟ್ಟೆ, ನೀಟಾಗಿರಲ್ಲ. ಈಗ ಒಗೆದು ಒಣಗಾಕಿ ಹಾಕಿರ್ತೀವಲ್ಲ, ಆ ಥರ ಇರಲ್ಲ. ಸೊ ನಮ್ಮದು ಹಾಗೆ ಆಗುತ್ತೆ. ಹಾಗಾಗಿ ನಾನು ಟೈಮ್ ಇತ್ತಲ್ಲ, ಹಾಗಾಗಿ ಅಲ್ಲೇ ಸಿಂಪಲ್ಲಾಗಿ ಬೆಡ್ಶೀಟ್ ಎಲ್ಲನೂ ಮಡಚಿ ಬಕೆಟೆಲ್ಲ ಎತ್ಕೊಂಡು ಮನೆಗೆ ಬಂದೆ. ಸಂಜೆ 7:30 ಆಗಿತ್ತು. ನನ್ನ ಮಗಳಿಗೆ ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. ನಾನು ಬಟ್ಟೆಗಳೆಲ್ಲ ಒಗ್ದಾದ್ಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿಯಾಗಿದ್ದೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಅವಳನ್ನ ಕರ್ಕೊಂಡೋಗೋದಕ್ಕೆ ಗಾಡೀಲಿ ಬಾ ಅಂತ ಫೋನ್ ಮಾಡಿದ್ದೆ. ಬಂದು ಕರ್ಕೊಂಡು ಬಂದಳು. 8:30ವರೆಗೂ ಇರುತ್ತೆ. ನಾನು ಬರೋಷ್ಟರಲ್ಲಿ 8 ಗಂಟೆ ಆಗಿತ್ತು ದೇವಸ್ಥಾನಕ್ಕೆ. ಇಲ್ಲಿ ಬಂದು ಕೈ ಮುಗಿದು ತೀರ್ಥ ಮಹಾಮಂಗಳಾರತಿ ಎಲ್ಲ ತೊಗೊಂಬಂದೆ. ಪ್ರಸಾದ ಆಲ್ರೆಡಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಲೇಟಾಗಿದ್ದರಿಂದ. ಹಾಗೆ ಮಂಗಳವಾರ ಆಗಿರೋದ್ರಿಂದ ಎಷ್ಟೊಂದು ಜನ ಬೆಲ್ಲದ ದೀಪ, ಇದ್ರ ದೀಪ ಎಲ್ಲ ಹಚ್ತಾಯಿದ್ರು. ತುಂಬ ಜನ ಹಚ್ತಾರೆ. ಹಾಗೆ ಒಬ್ಬರು ಮಂಡಿ ನಮಸ್ಕಾರ ಅಂತ ಹೇಳ್ಬಿಟ್ಟು, ಅಂದರೆ ಮಂಡಿಲಿ ದೇವ್ರ ಗುಡಿ ಸುತ್ತ ಬರ್ತಾಯಿದ್ರು. ಅದನ್ನು ನೋಡಿದೆ. ಕೆಲವರು ಹರಕೆ ಮಾಡ್ಕೊಂಡಿರ್ತಾರಲ್ಲ, ಹಾಗಾಗಿ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ಒಂದು ವಿಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ಬಂದೆ. ನಾನು ವಿಡಿಯೋ ತೊಗೊಳೋದಕ್ಕೇನು ಅನ್ನಲ್ಲ, ಅಲ್ಲಿ ಹಾಕಿದ್ದಾರೆ ಮೆಸೇಜು, ಮೊಬೈಲ್ನಲ್ಲಿ ಶೂಟ್ ಮಾಡಬೇಡಿ ವಿಡಿಯೋ, ಹಾಗೆ ಇದು ಮಾಡಬೇಡಿ ಅಂತ. ಬಟ್ ಯಾರೂ ವಿಡಿಯೋ ಮಾಡಬೇಡಿ ಅಂತ ಅನ್ನಲ್ಲ. ಸೊ ಹಾಗಾಗಿ ನಾನು ಹೋದಾಗೆಲ್ಲ ಒಂದೊಂದು ಕ್ಲಿಪ್ನ ತೊಗೊತಾ ಇರ್ತೀನಿ. ಹಾಗೆ ಅಲ್ಲೇ ಗಣೇಶನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬಂದೆ. ಗಣೇಶನ ದೇವಸ್ಥಾನಕ್ಕೂ ಇಲ್ಲಿ ನಮ್ಮ ಏರಿಯಾ ಸರೌಂಡಿಂಗಲ್ಲಿ ಎಲ್ಲ ದೇವ್ರುಗಳು ಒಂದೇ ಸರೌಂಡಿಂಗಲ್ಲಿ ಇದ್ದಾವೆ. ಯಾವ ದೇವಸ್ಥಾನಕ್ಕೂ ದೂರ ಹೋಗಬೇಕು ಅನ್ನೋದೇ ಇಲ್ಲ. ಹಾಗೆ ಮನೆಗೆ ಬಂದಾಗ ಸಾಂಬಾರು ಇತ್ತಲ್ಲ, ಬೆಳಗ್ಗೆನೂ ಅದೇ ಊಟ ಮಾಡಿದ್ವಿ, ಹೀಗೂ ಅದೇ ಇತ್ತು. ಅದಕ್ಕೆ ಅನ್ನ ಮುದ್ದೆ ಮಾಡ್ಕೊಂಡ್ವಿ. ಹಾಗೆ ಅನ್ನ ಸಾರು ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ಮೊಸರು ಹಾಕ್ಕೊಂಡು ನಾನು ಮತ್ತು ಮಕ್ಕಳು ಊಟ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವರು ಬರೋದು ಲೇಟು, ಹಾಗಾಗಿ ಅವ್ರಿಗೆ ಊಟ ಎಲ್ಲ ಎತ್ತಿಟ್ಟು ನನ್ನ ಮಗಳು 100 ಗ್ರಾಮ್ಗೆ 20 ರೂಪಾಯಿ ಮಲ್ಲೆ ಹೂವು ಬಂದಿದೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ಲು. ಸೊ ಹೂವನ್ನ ಕಟ್ಟಿಡೋಣ ಅಂತ ಹೇಳ್ಬಿಟ್ಟು ಕಟ್ಟಿಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಅಂತ ಅಂದರೆ ಬುಧವಾರ.
ಬುಧವಾರ ನಾನು ಏನು ತಿಂಡಿ ಮಾಡೋದಕ್ಕೆ ವಿಡಿಯೋ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಮ್ಮದು ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ಸು ಸ್ಟಾರ್ಟ್ ಆಯಿತು. ಹಾಗಾಗಿ ಈಗ ಒಂದು 4-5 ದಿವಸ ನಾನು ರೆಸ್ಟ್ ಮಾಡ್ತೀನಿ. ಇವಾಗ ಒಂದು 4-5 ದಿವಸ ಮಕ್ಕಳೇ ಮಾಡ್ಕೋತಾರೆ. ಹಾಗೆ ಮೀಶೋಯಿಂದ ಸ್ವಲ್ಪ ಇದನ್ನು ಬುಕ್ ಮಾಡಿದ್ದೆ, ಅಂದರೆ ಪ್ಲೇಟು ಹಾಗೆ ಒಂದೆರಡು ಇದನ್ನು. ಸೊ ಅದು ಬಂದಿತ್ತು, ಅದನ್ನು ನನ್ನ ಮಗಳು ಇಲ್ಲಿ ಓಪನ್ ಮಾಡ್ತಾ ಇದ್ದಾಳೆ. ಡಿನ್ನರ್ ಸೆಟ್ಟು ಫಸ್ಟು ನೋಡೋಣ ಅಂತ ಹೇಳ್ಬಿಟ್ಟು ಒಂದು 3 ಬುಕ್ ಮಾಡಿದೆ. ಅದು ಸ್ಟೀಲ್ ಸ್ಪೂನು ಬಂದಿದೆ, ಚೆನ್ನಾಗಿದೆ ಸ್ಪೂನು. ಹಾಗೆ 3 ಬೌಲು 3 ಪ್ಲೇಟು. ನಮ್ಮ ಮಕ್ಳಿಗೆ ಈ ಥರ ಪ್ಲೇಟು ಅಂದರೆ ತುಂಬ ಖುಷಿ. ಇನ್ಮೇಲೆ ನೋಡಿ ದಿನ ಇದರಲ್ಲೇ ಊಟ ತಿಂಡಿ ಎಲ್ಲ ಮಾಡ್ತಾರೆ, ಅಷ್ಟೊಂದು ಇಷ್ಟ ಈ ಮಕ್ಕಳಿಗೆ. ಹಾಗೆ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಪಾಲಕ್ ಸೊಪ್ಪು, ಬೇಳೆ ಅಕ್ಕಿ, ಹಂಗೆ ಪಪ್ಪು ಮತ್ತು ಅನ್ನ ಮಾಡಿದ್ಲು ನನ್ನ ಮಗಳು. ಆಮೇಲೆ ಬಾರಮ್ಮ ಊಟ ಮಾಡು ಅಂತ ಕರೆದ್ರು, ಹಾಗಾಗಿ ಬಂದೆ. ತುಂಬ ಹೊಟ್ಟೆ ನೋವ್ತಾಯಿತ್ತು, ಇವತ್ತೇ ಫಸ್ಟ್ ಎಲ್ಲ, ಹಂಗಾಗಿ ಸೊ ಅದಕ್ಕೆ ಸ್ವಲ್ಪ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ಅನ್ನ ಮತ್ತು ಪಪ್ಪು ಹಾಕಿ ಕೊಡ್ತಾಯಿದ್ದಾರೆ. ಅದಕ್ಕೆ ತುಪ್ಪ ಉಪ್ಪಿನಕಾಯಿ ಎಲ್ಲ ಜೋಡಿಸಿಟ್ಟಿದ್ದಾರೆ. ಅಮ್ಮ ಕೊರಿಯನ್ನವ್ರ ಥರ, ಅಂದರೆ ಆಫೀಸ್ ಲಂಚ್ ಇಡ್ತಾರಲ್ಲ ಆ ಥರ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ 2 ಹಪ್ಳನೂ ಎಣ್ಣೆಗೆ ಹಾಕಿದ್ರು. ಅಮ್ಮ ಹಪ್ಳ ಮಾಡಿಕೊಟ್ಟಿದ್ರು. ಹಾಗೆ ಇಲ್ಲಿ ತುಪ್ಪ ಮತ್ತು ಉಪ್ಪಿನಕಾಯಿ. ನಾನು ತುಪ್ಪ ಬೇಡ ಅಂತಂದೆ, ಏನಾಗಲ್ಲ ತಿನ್ನಮ್ಮ, ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂದರು. ಉಪ್ಪಿನಕಾಯಿ ತುಪ್ಪ ಎಲ್ಲ ಈ ಥರ ಟೈಮಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ಉಪ್ಪಿನಕಾಯಿ ಬೇಡ ಅಂತ ಹೇಳಿದೆ. ಹಾಗೆ ಅವರೂ ಕೂಡ ಬಡಿಸ್ಕೊಂಡು ಬಂದರು ಊಟ ಎಲ್ಲರೂ ಮಕ್ಕಳು ನಾನು ಎಲ್ಲ ಸೇರಿಕೊಂಡು ಊಟ ಮಾಡಿದ್ವಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ಸ್ ಮಾಡಿ ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯನ. ಹಾಗೆ ನೋಡಿ, ನನ್ನ ಚಿಕ್ಕ ಮಗಳು ಈ ಥರ ಬೌಲಿಗೆಲ್ಲ ದಾಲ್ ಹಾಕ್ಕೊಂಡು ಬಂದು ಊಟ ಮಾಡ್ತಾಯಿದ್ದಾಳೆ. ನಾವಿಬ್ಬರು ಕೆಳಗೆ ತಿಂತಾಯಿದ್ರೆ ಅವಳು ಮೇಲೆ ತಿಂತಾಯಿದ್ದಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.